ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾದಂಥವರು, ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥವರು, ಸಮಾಜದ ಹಿರಿಯ ನಾಯಕರು, ಎಲ್ಲ ಜಾತಿ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರುವಂಥ ಸಾಮಾಜಿಕ ನ್ಯಾಯದ ಅಧಿಕಾರರು, ಎಲ್ಲ ಸಮುದಾಯಗಳನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರಿಗೆ ಕರ್ನಾಟಕ ಸರ್ಕಾರದಲ್ಲಿ ನೂತನವಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟ ನಂತರ ಎಲ್ಲ ಸಮುದಾಯಗಳು ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಪಟಾಕಿಗಳನ್ನು ಹೊಡೆದು ಅವರ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಲು ಎರೆದು ಅವರ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ವಿಷಯ ಏನಪ್ಪ ಅಂತಂದರೆ, ತಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ದೂರದ ಊರುಗಳಿಂದ ಬಸ್ಸುಗಳನ್ನು ಮಾಡಿಕೊಂಡು, ಟೆಂಪೋ ಟ್ರಾವೆಲ್ಗಳನ್ನು ಮಾಡಿಕೊಂಡು KH ಮುನಿಯಪ್ಪ ಸಾಹೇಬರಿಗೆ ಅಭಿನಂದಿಸಬೇಕು ಅಂತೇಳಿ ಎಲ್ಲ ಸಮುದಾಯಗಳ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಆದರೆ ವಿಧಾನಸಭೆ ಅಧಿವೇಶನ ನಡೀತಿರೋದ್ರಿಂದ, ಸಾಹೇಬರು ಅಲ್ಲಿ ಇರಲೇಬೇಕಾಗಿರೋದ್ರಿಂದ ಎಲ್ಲರನ್ನೂ ಕೂಡ ಖುದ್ದು ಭೇಟಿ ಮಾಡಿ ಮಾತಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಭಾಳಷ್ಟು ಜನ ನಮಗೆ ವಿಷಯ ತಿಳಿಸ್ದೇನೆ ಬಂದು ಅವ್ರನ್ನ ಭೇಟಿ ಮಾಡೋಕ್ಕಾಗದೆ ಬಂದು ಹೋಗಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಸಾಹೇಬರು ಈ ವಿಚಾರದಲ್ಲಿ ಭಾಳ ನೋವು ಅನುಭವಿಸ್ತಾ ಇದ್ದಾರೆ. ಯಾಕೆಂತಂದರೆ ದೂರದಿಂದ ಬರ್ತಾ ಇದ್ದಾರೆ, ಅವ್ರನ್ನ ನಾವು ಭೇಟಿ ಮಾಡೋಕ್ಕಾಗ್ತಿಲ್ಲ, ಅವ್ರ ಅಹವಾಲು ಕೇಳೋಕ್ಕಾಗ್ತಿಲ್ಲ, ಅವ್ರ ಅಭಿನಂದನೆ ಸ್ವೀಕಾರ ಮಾಡೋಕ್ಕಾಗ್ತಿಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂತೇಳಿ ಭಾಳ ನೊಂದು ನಮ್ಮ ಜೊತೆ ಮಾತಾಡಿದ್ದಾರೆ. ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇದೇ 27ನೇ ತಾರೀಕು ವಿಧಾನಸಭೆ ಅಧಿವೇಶನ ಮುಕ್ತಾಯ ಆಗ್ತದೆ. ಅದಾದ ನಂತರ KH ಮುನಿಯಪ್ಪ ಸಾಹೇಬರು ಎಲ್ರಿಗೂ ಕೂಡ ಸಿಗ್ತಾರೆ. ತಾವು ಬರಬಹುದು. ನನಗೂ ಕೂಡ ದೂರವಾಣಿ ಮೂಲಕ ಮಾತಾಡಿಕೊಂಡು ಸಮಯ ನಿಗದಿ ಮಾಡ್ಕೊಂಡು ಬಂದರೆ KH ಮುನಿಯಪ್ಪ ಸಾಹೇಬರನ್ನ ಭೇಟಿ ಮಾಡಿಸುವಂಥ ಕೆಲಸವನ್ನ ಮಾಡ್ತೀವಿ. ತಮ್ಮ ಖುಷಿಗೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿದ್ದೀವಿ. KH ಮುನಿಯಪ್ಪ ಸಾಹೇಬರು ಒಂದು ಸಮಾಜದ ನಾಯಕರಲ್ಲ, ಅವರು ಎಲ್ಲ ಸಮಾಜಗಳ ನಾಯಕರು ಅಂತೇಳಿ ಎಲ್ರಿಗೂ ಕೂಡ ಪ್ರೂವ್ ಆಗಿದೆ. ತಾವೆಲ್ಲರೂ ಕೂಡ ಬೆಳೆಸಿರುವಂಥವ್ರು. ಹಾಗಾಗಿ ಯಾರೂ ಕೂಡ ಅನ್ಯತಾ ಭಾವಿಸದೆ ಇದೇ 27ನೇ ತಾರೀಕುವರೆಗೂ ಅಧಿವೇಶನ ಇರೋದ್ರಿಂದ ತಾವೆಲ್ಲರೂ ಕೂಡ ಅದನ್ನು ಆದ ನಂತರ ತಾವು ಬಂದು ಸಾಹೇಬರನ್ನ ಭೇಟಿ ಮಾಡಬೇಕು, ಅವ್ರನ್ನ ಅಭಿನಂದಿಸಬೇಕು, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತೇಳಿ ಈ ಮೂಲಕ ಸಮಾಜದ ಎಲ್ಲರಲ್ಲೂ ಕೂಡ ಎಲ್ಲ ಸಮಾಜಗಳ ಎಲ್ಲ ಜಾತಿಗಳ ಮುಖಂಡರಲ್ಲಿ ಸವಿನಯವಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.